ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ನೀಟ್ ಪ್ರತಿಭಟನೆ ವಿಚಾರದಲ್ಲಿ ನೋಡಿ ಈಗ ಪೊಲೀಸರ ಅಸಲಿ ಆಟ ಈಗ ಶುರುವಾಗಿದೆ. ಕಲ್ಲು ಹೊಡೆದವರು, ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡಿದವರ ಲಿಸ್ಟ್ ಈಗ ರೆಡಿ ಆಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ನೀಟ್ ಪರೀಕ್ಷೆ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು, ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಅಂದ್ರೆ ಕಲ್ಲು ಹೊಡೆದವರು, ಆಸ್ತಿ ಪಾಸ್ತಿ ಹಾನಿ ಮಾಡಿದವರ ಲಿಸ್ಟ್ ರೆಡಿ ಆಗ್ತಿದೆ. ಪೊಲೀಸರ ಅಸಲಿ ಆಟ ಈಗ ಶುರುವಾಗಿದೆ. ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದವರಿಗೆ ಶಾಕ್ ಕೊಡಲು ಮುಂದಾಗಿದೆ. ದೆಹಲಿ ಪೊಲೀಸರು ಮಾಡಿರುವಂತಹ ಪ್ಲಾನ್ ಎಂಥದ್ದು ಆಗುತ್ತಾ? ಪೊಲೀಸರ ನಡೆಯನ್ನ ಕಂಡು ಈಗ ಪ್ರತಿಭಟನಾಕಾರರು ಬೆಚ್ಚಿ ಬಿದ್ದಿದ್ದಾರೆ. ನೋಡಿ, ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆಯಲ್ಲಿ ನಡೆದಂತಹ ಕ್ರಮ ವಿಚಾರಕ್ಕೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಕಾಕ್ರೋಚ್ ಜನತಾ ಪಾರ್ಟಿ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ವೇಳೆ ಪ್ರತಿಭಟನೆ ಹಿಂಸಾಚಾರವಾಗಿ ಮಾರ್ಪಟ್ಟಿತ್ತು. ಕಲ್ಲು ತೂರಾಟ ಆಯಿತು, ಏನು ಆಸ್ತಿ ಪಾಸ್ತಿ ಹಾನಿ ಆಯಿತು. ಈಗ ನೋಡಿ, ಪೊಲೀಸರು ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. ಈ ಹಿಂಸಾಚಾರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ದೆಹಲಿ ಪೊಲೀಸರು. ಪೊಲೀಸರ ನಡೆಯನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಈಗ ಪ್ರತಿಭಟನಾಕಾರರು. ಅಂದ್ರೆ ಆ ರೀತಿಯಲ್ಲಿ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು. ಯಾರೆಲ್ಲ ಹಿಂಸಾಚಾರದಲ್ಲಿ ಭಾಗಿಯಾದ್ರು, ಕಲ್ಲು ತೂರಾಟ ಯಾರು ಮಾಡಿದ್ರು, ವಾಹನಗಳ ಮೇಲೆ ಹಾನಿ ಆಯಿತು, ಪೊಲೀಸರ ಮೇಲೆ ಹಲ್ಲೆ ಆಯಿತು. ಈ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಹಿಂಸಾಚಾರವಾಗಿ ಮಾರ್ಪಟ್ಟಿತ್ತು. ಇದು ಶಾಂತಿಯುತವಾಗಿ ಪ್ರತಿಭಟನೆ ನಡಿಬೇಕಿತ್ತು, ಆದರೆ ಹಿಂಸಾಚಾರವಾಗಿ ಮಾರ್ಪಡ್ತು. ಕಲ್ಲು ತೂರಾಟಗಳಾಯಿತು, ಲಾಠಿ ಚಾರ್ಜ್ ಮಾಡಿದ್ರು ಪೊಲೀಸ್ನವರು, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಇಲ್ಲಿ ಹಾನಿ ಆಯಿತು. ಈಗ ದೆಹಲಿ ಪೊಲೀಸರು ಅಸಲಿ ಆಟವನ್ನು ಶುರು ಮಾಡಿದ್ದಾರೆ. ಈ ಮೊದಲು ಕಲ್ಲು ತೂರಾಟ ಮಾಡಿದಂಥವ್ರು ಯಾರಿದ್ದಾರೆ ಪ್ರತಿಭಟನಾಕಾರರು, ಅವರ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಕಲ್ಲು ಹೊಡೆದವರು, ಆಸ್ತಿ ಪಾಸ್ತಿಗೆ ಹಾನಿ ಮಾಡಿದವರ ಲಿಸ್ಟ್ ರೆಡಿ ಆಗಿದೆ. ಈಗ ಅಂದರೆ ಅಂಥವ್ರನ್ನ ಹುಡುಕ್ತಾ ಇರುವಂಥದ್ದು, ಅಂದರೆ ಅವರ ವಿವರಗಳನ್ನು ಹುಡುಕ್ತಿದ್ದಾರೆ, ಲಿಸ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಹಿಂಸಾಚಾರದಲ್ಲಿ ಭಾಗಿಯಾದವರಂತಹ ಲಿಸ್ಟನ್ನು ರೆಡಿ ಮಾಡ್ಕೊಂಡಿರುವಂಥದ್ದು. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯ ವೇಳೆ ಹಿಂಸಾಚಾರ ನಡೆಯಿತು ದೆಹಲಿಯಲ್ಲಿ. ಗಲಭೆ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿ ಪ್ರಕರಣ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೇರವಾಗಿ ಭಾಗಿಯಾಗಿದ್ದವರನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು. ಆರೋಪಿಗಳ ಪಾಸ್ಪೋರ್ಟ್ ರದ್ದು ಮಾಡಿದಂತಹ ಪೊಲೀಸರು ನೋಡಿ, ಏನು ಆರೋಪಿಗಳ ಪಾಸ್ಪೋರ್ಟ್ ಏನಿದೆ ಅದನ್ನು ರದ್ದು ಮಾಡಿದ್ದಾರೆ. ಕಿಡಿಗೇಡಿತನ ಮಾಡಿದವರು ದೇಶ ಬಿಟ್ಟು ಹೊರಗೆ ಹೋಗಬಾರ್ದಲ್ವಾ, ಅದಕ್ಕಾಗಿ ಈಗ ರೆಡಿ ಆಗ್ತಾ ಇದೆ ಒಂದು ಲಿಸ್ಟ್. ಕಿರಿಕ್ ಮಾಡಿದವರಿಗೆ ಕಂಟಕ ಕಾದಿದೆ. ಗಲಭೆ ಹಿಂಸಾಚಾರ ನಡೆಸಿದವರ ಪತ್ತೆ ಹಚ್ಚೋ ಕಾರ್ಯ ಈಗ ಪೊಲೀಸ್ನವರು ಶುರು ಮಾಡಿಕೊಂಡಿದ್ದಾರೆ. CCTV ದೃಶ್ಯಾವಳಿಯನ್ನ ದೆಹಲಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ವಿಡಿಯೋ ರೆಕಾರ್ಡಿಂಗ್ಗಳು, ತಾಂತ್ರಿಕ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದವರನ್ನ ಹುಡುಕಲು ಕಾನೂನು ನಿಬಂಧನೆಗಳ ಪ್ರಕಾರ ಪಾಸ್ಪೋರ್ಟ್ ರದ್ದು ಮಾಡೋದು ಇಲ್ಲಿ ಬಹುತೇಕ ಫಿಕ್ಸ್. ಕಿರಿಕ್ ಮಾಡಿದವರ ಕೈಗೆ ಕೋಳ ಹಾಕಲು ಈಗ ಪೊಲೀಸರು ಸಜ್ಜಾಗಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯ ವೇಳೆ ಏನು ಹಿಂಸಾಚಾರ ನಡೀತು, ಕಲ್ಲು ತೂರಾಟ ಆಯಿತು, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಆಯಿತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಅವರು ಆಕ್ಷನ್ ತಗೊಳ್ಳಲು ಮುಂದಾಗಿದ್ದಾರೆ. ಅಂದ್ರೆ ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. CCTV ದೃಶ್ಯಾವಳಿಗಳನ್ನ ಗಮನಿಸಿ ಅಲ್ಲಿ ಯಾರು ಈ ಪ್ರತಿಭಟನೆಯಲ್ಲಿ ಹಿಂಸಾಚಾರಕ್ಕೆ ಮುಂದಾದ್ರು ಅಂಥವ್ರನ್ನ ಹುಡುಕ್ತಾ ಇರುವಂಥದ್ದು. ಆ ರೀತಿಯ ಆರೋಪಿಗಳ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂಥದ್ದು. ಅಂದ್ರೆ ಯಾಕಂದ್ರೆ ಅವ್ರು ದೇಶ ಬಿಟ್ಟು ಹೊರಗೆ ಎಲ್ಲೂ ಹೋಗಬಾರ್ದಲ್ವಾ, ಹಾಗಾಗಿ ಅವರ ಪಾಸ್ಪೋರ್ಟ್ಗಳನ್ನ ರದ್ದು ಮಾಡಿರುವಂಥದ್ದು. ಯಾರೆಲ್ಲ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ರು ಅಂಥವ್ರನ್ನ ಹುಡುಕ್ತಾ ಇರುವಂಥದ್ದು. ಈಗ ಅವ್ರ ಕೈಗೆ ಕೋಳ ಹಾಕಲು ಪೊಲೀಸರು, ದೆಹಲಿ ಪೊಲೀಸರು ಎಲ್ಲಾ ರೀತಿಯ ತಯಾರಿ ಮಾಡಿಕೊಳ್ತಾ ಇದ್ದಾರೆ.